ಶಿಡ್ಲಘಟ್ಟ ಪೌರಾಯುಕ್ತೆಗೆ ರಾಜೀವ್ ಗೌಡ ಬೆದರಿಕೆ ಹಾಕದಂತ ಪ್ರಕರಣ. ಈ ಪ್ರಕರಣದಲ್ಲಿ ರಾಜೀವ್ ಗೌಡ ಎಸ್ಕೇಪ್ ಆಗಿ ದಿನಗಳೇ ಕಳೆದು ಹೋಗಿದೆ. ಸುಮಾರು 9-10 ದಿನ ಆಗಿದೆ. ಇದುವರೆಗೆ ಆತನ ಬಂಧನ ಆಗಿಲ್ಲ. ಆದರೆ ಕೆಪಿಸಿಸಿಯಿಂದ ನೋಟಿಸ್ ಅನ್ನ ಕೊಡಲಾಗಿತ್ತು ರಾಜೀವ್ ಗೌಡಗೆ. ಆದರೆ ಆ ನೋಟಿಸ್ಗೆ ರಾಜೀವ್ ಗೌಡ ಇದುವರೆಗೂ ಉತ್ತರ ಕೊಟ್ಟಿಲ್ಲ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ರಾಜೀವ್ ಗೌಡ ಬೆದರಿಕೆ ಹಾಕದಂತ ಪ್ರಕರಣ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪಕ್ಷದಿಂದ ಅಮಾನತ್ತಾಗಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಧಮ್ಕಿ ನಾಯಕನಿಗೆ ಕೆಪಿಸಿಸಿ ಗೇಟ್ ಪಾಸ್ ನೀಡಿ ಆದೇಶ ಕೊಟ್ಟಿದೆ. ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿಯಲ್ಲಿ ಅಮಾನತು ನಿರ್ಧಾರ ಆಗಿದೆ. ಪೌರಾಯುಕ್ತೆ ಅಮೃತ ಗೌಡಗೆ ಧಮ್ಕಿ ಹಾಕಿದ್ದಕ್ಕೆ ಕಿಕ್ಔಟ್ ಆಗಿದ್ದಾರೆ ಕಾಂಗ್ರೆಸ್ಸಿನ ಮುಖಂಡ ರಾಜೀವ್ ಗೌಡ. ಪಕ್ಷದಿಂದ ಅಮಾನತಾಗಿದ್ದಾರೆ. ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ರಾಜೀವ್ ಗೌಡ ಅವರನ್ನ ಪಕ್ಷದಿಂದ ಅಮಾನತು ಮಾಡಲಾಗಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಹೊರಬಿದ್ದಂತ ಆದೇಶ ಇದು. ರಾಜೀವ್ ಗೌಡಗೆ ನೋಟಿಸ್ ಕೊಡಲಾಗಿತ್ತು. ಆ ನೋಟಿಸ್ಗೆ ಉತ್ತರ ಕೊಡಬೇಕಾಗಿತ್ತು. ನಿಗದಿತ ಸಮಯದ ಒಳಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಆ ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ. ಮತ್ತೊಂದು ಕಡೆ ಎಲ್ಲೋ ಕೂತು ಜಾಮೀನಿಗೋಸ್ಕರ ಅರ್ಜಿ ಹಾಕ್ತಾರೆ. ಮತ್ತೊಂದು ಕಡೆ ತನ್ನ ಮೇಲೆ ದಾಖಲಾಗಿರುವಂತಹ ಪ್ರಕರಣವನ್ನ ವಜಾ ಮಾಡಬೇಕು ಅಂತಲೂ ಅರ್ಜಿ ಹಾಕ್ತಾರೆ. ಈ ಬಗ್ಗೆ ಕೋರ್ಟ್ ಕೂಡ ರಾಜೀವ್ ಗೌಡಗೆ ಛೀಮಾರಿ ಹಾಕಿತ್ತು. ನಿಮ್ಮ ನಾಲಿಗೆಯ ಮೇಲೆ ಹಿಡಿತಾ ಇರಲಿ. ಒಬ್ಬ ಮಹಿಳಾ ಅಧಿಕಾರಿಯ ಜೊತೆ ಮಾತಾಡುವಂತಹ ರೀತಿ ಬಗ್ಗೆ ಕೋರ್ಟ್ ಕೂಡ ರಾಜೀವ್ ಗೌಡಗೆ ಛೀಮಾರಿ ಹಾಕಿತ್ತು. ಆದರೆ ಪಕ್ಷ ಒಂದು ನೋಟಿಸ್ ಅನ್ನ ಕೊಟ್ಟು ಸೈಲೆಂಟ್ ಆಗಿತ್ತು. ಈಗ ಅಮಾನತು ನಿರ್ಧಾರ ಹೊರಬಿದ್ದಿದೆ. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾಗೆ ರಾಜೀವ್ ಗೌಡ ಧಮ್ಕಿ ಹಾಕಿದಂತ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಜಾಮೀನು ಭವಿಷ್ಯ ನಾಳೆ ನಿರ್ಧಾರವಾಗುತ್ತೆ. ನಾಳೆಗೆ ಜಾಮೀನು ಆದೇಶವನ್ನ ಚಿಂತಾಮಣಿ ನ್ಯಾಯಾಲಯ ಕಾಯ್ದಿರಿಸಿದೆ. ನಾಳೆ ಜಾಮೀನು ಅರ್ಜಿ ತಿರಸ್ಕಾರವಾದ್ರೆ ಏನಾಗಬಹುದು? ಅರೆಸ್ಟ್ ಆಗ್ತಾರ ರಾಜೀವ್ ಗೌಡ? 9 ದಿನ ಆಗಿದೆ ರಾಜೀವ್ ಗೌಡ ನಾಪತ್ತೆಯಾಗಿ. ಎಲ್ಲೋ ಕೂತು ಜಾಮೀನು ಅರ್ಜಿ ಹಾಕ್ತಾರೆ. ಎಲ್ಲೋ ಕೂತು ತನ್ನ ಮೇಲೆ ದಾಖಲಾಗಿರುವಂತಹ ಕೇಸನ್ನ ರದ್ದು ಮಾಡುವಂತೆ ಕೋರಿ ಅರ್ಜಿ ಹಾಕ್ತಾರೆ. ಆದ್ರೆ ಪೊಲೀಸರ ಕೈಗೆ ಮಾತ್ರ ಸಿಗ್ತಾ ಇದೆ. ತಂಡವನ್ನ ರಚನೆ ಮಾಡಿ ಪೊಲೀಸರು ರಾಜೀವ್ ಗೌಡನಿಗೋಸ್ಕರ ಹುಡುಕಾಟ ನಡೆಸಿದ್ದಾರೆ. 9 ದಿನ ಆದ್ರೂ ಪೊಲೀಸರ ಕೈಗೆ ಈತ ಸಿಕ್ಕಿಲ್ಲ ಅಂದ್ರೆ ಎಲ್ಲೆಡೆ ಕೂತಿದ್ದಾರೆ. 9 ದಿನದಿಂದ ತಲೆಮರೆಸಿಕೊಂಡಿರುವ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ. ಬೆಂಗಳೂರು ಸುತ್ತಮುತ್ತ ಪ್ರತಿದಿನ ಈತನಿಗಾಗಿ ಪೊಲೀಸರು ತಲಾಶ್ ನಡೆಸ್ತಾ ಇದ್ದಾರೆ. ಶಿಡ್ಲಘಟ್ಟ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಪಕ್ಷದಿಂದ ಅಮಾನತಾಗಿದ್ದಾರೆ. ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಪಕ್ಷದಿಂದ ಅಮಾನತು ಮಾಡಲಾಗಿದೆ. ರಾಜೀವ್ ಗೌಡ ಅಮಾನತು ಬಗ್ಗೆ ಸಚಿವ ಎಂಸಿ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ನೋಟಿಸ್ ಕೊಡಲಾಗಿತ್ತು. ನೋಟಿಸ್ಗೆ ನಿಗದಿತ ಸಮಯದ ಒಳಗಡೆ ಉತ್ತರ ಕೊಡಬೇಕಾಗಿತ್ತು. ಉತ್ತರ ಕೊಟ್ಟಿಲ್ಲ. ಈಗ ಪಕ್ಷದಿಂದಲೇ ಅಮಾನತಾಗಿದ್ದಾರೆ. ಶಿಡ್ಲಘಟ್ಟ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಈಗ ಪಕ್ಷದಿಂದಲೇ ಅಮಾನತು. 12ನೇ ತಾರೀಕು ಸಂಜೆ ನಡೆದಂಥ ಒಂದು ದೂರವಾಣಿ ಸಂಭಾಷಣೆಯ ಕಾರಣದಿಂದ ಅಧಿಕಾರಿಗಳಲ್ಲಿ ಏನು ಒಂದು ರೀತಿಯಾದಂಥ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಅದನ್ನು ನಿವಾರಣೆ ಮಾಡುವಂಥದ್ದಕ್ಕೆ, ಅವರಿಗೆ ನೈತಿಕ ಸ್ಥೈರ್ಯವನ್ನು ಕೊಡುವಂಥದ್ದಕ್ಕೆ ನಾವು ನಮ್ಮ ಗಮನಕ್ಕೆ ಬಂದ ಕೂಡಲೇ ಅದು ಯಾರೇ ಆಗಿರಲಿ, ನಮ್ಮ ಪಕ್ಷದವರಾಗಿರಲಿ ಬೇರೆಯವರಾಗಿರಲಿ, ಕಠಿಣವಾದಂಥ ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಅದೇ ರೀತಿ ನಾವು ಅವರು ದೂರು ಕೊಟ್ಟ ತಕ್ಷಣ ನಾವು ಅವರ ಮೇಲೆ FIR ದಾಖಲು ಮಾಡಿ ಅವರನ್ನು ಬಂಧಿಸುವಂಥ ಒಂದು ಪ್ರಯತ್ನ ನಡೀತಾ ಇತ್ತು. ಪಕ್ಷ ಕೂಡ ಇದನ್ನು ಗಂಭೀರವಾಗಿ ತಗೊಂಡು ಅವರಿಗೆ ಕಾರಣ ಕೇಳಿ ನೋಟಿಸನ್ನು ಜಾರಿ ಮಾಡಿತ್ತು. ಅವರು ಅದಕ್ಕೆ ಉತ್ತರ ಕೊಡದೇ ಇದ್ದ ಕಾರಣದಿಂದ ಈಗ ಅವರನ್ನು ಪಕ್ಷದಿಂದ ಅಮಾನತನ್ನು ಮಾಡಲಾಗಿದೆ. ಇದು ಪಕ್ಷ ಇವತ್ತು ಸರ್ಕಾರ ಮತ್ತು ಪಕ್ಷ ನಮ್ಮ ಕಾರ್ಯಕ್ರಮಗಳು ಅನುಷ್ಠಾನ ಆಗಬೇಕಾದ್ರೆ ಅಧಿಕಾರಿ ವರ್ಗದ ಸಹಕಾರ ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಅಂಥ ಅಧಿಕಾರಿಗಳ ಒಂದು
ಗೌರವ ಉಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಅವರನ್ನು ಬಂಧಿಸುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಅವರು ತಲೆಮರೆಸ್ಕೊಂಡಿದ್ದಾರೆ. ಆದರೂ ಕೂಡ ನಾವು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅದನ್ನು ನಿರಂತರವಾದಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾಯಿದ್ದಾರೆ. ಹಿರಿಯ ಸಚಿವರು KH ಮುನಿಯಪ್ಪ ಸಾಹೇಬರು ಹೇಳಿರ್ತಕ್ಕಂಥದ್ದು ನಾನು ನೋಡಿದೆ. ಬಹುಶಃ ಅವ್ರಿಗೂ ರಾಜೀವ್ ಗೌಡ್ರಿಗೂ ಆತ್ಮೀಯ ಸಂಬಂಧ ಇರ್ಬೋದು ಮತ್ತು ಅವ್ರ ಬಗ್ಗೆ ಭಾಳಷ್ಟು ನಂಬಿಕೆ ಇರ್ಬೋದು. ಆದರೆ ಈ ಘಟನೆ ನಡೆದಂಥದ್ದು ಆ ಧ್ವನಿ ಸುರುಳಿಯನ್ನು ಕೇಳಿದಂಥವರು ಯಾರೂ ಇಂಥದ್ದನ್ನು ನಾಗರಿಕ ಸಮಾಜದಲ್ಲಿ ಅದನ್ನು ಒಪ್ಪಂಥದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಮುನಿಯಪ್ಪನವರು ಹೇಳಿರ್ತಕ್ಕಂಥದ್ದು ಆ ಸ್ವಭಾವದವರಲ್ಲ, ಆದರೆ ಯಾಕೆ ಈ ರೀತಿ ಮಾತಾಡಿದ್ರು ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿದೆ. ಅದರಿಂದ ಸಂಪೂರ್ಣವಾಗಿ ನಾವು ಮುನಿಯಪ್ಪನವರು ಅವ್ರ ಪರ ಇದ್ದಾರೆ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬರತಕ್ಕಂಥದ್ದು ಬಹುಶಃ ಸೂಕ್ತ ಅಲ್ಲ. ಯಾಕಂದರೆ ಮಾನ್ಯ ಮುಖ್ಯಮಂತ್ರಿ ಶಿಡ್ಲಘಟ್ಟ ಪೌರಾಯುಕ್ತೆಗೆ ರಾಜೀವ್ ಗೌಡ ಬೆದರಿಕೆ ಪ್ರಕರಣ. ರಾಜೀವ್ ಗೌಡ ಬಂಧಿಸೋದಕ್ಕೆ ಪೊಲೀಸರು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಪ್ರಕರಣ ಬಯಲಾಗಿ 11 ದಿನ ಆಗಿದೆ. ಇಲ್ಲಿ ತನಕ ಅರೆಸ್ಟ್ ಆಗಿಲ್ಲ. ಯಾಕೆ ಅರೆಸ್ಟ್ ಮಾಡದಂತೆ ಪೊಲೀಸರ ಮೇಲೆ ಒತ್ತಡ ಇದೆಯಾ? ರಾಜೀವ್ ಗೌಡ ಬಂಧಿಸದಂತೆ ಪೊಲೀಸರ ಮೇಲೆ ಯಾರು ಒತ್ತಡ ಹಾಕ್ತಾ ಇರೋದು? ಕೋರ್ಟ್ನಿಂದ ಬೇಲ್ ಪಡೀಲಿ ಅಂತ ಸುಮ್ಮನೆ ಬಿಟ್ಟಿದ್ದಾರಾ? ಅರೆಸ್ಟ್ ಮಾಡದಂತೆ ಪೊಲೀಸರ ಮೇಲೆ ಒತ್ತಡ ಹಾಕಲಾಗ್ತಾ ಇದೆಯಾ? ಇಷ್ಟು ಜನ ಪೊಲೀಸರು ಸೇರ್ಕೊಂಡು ತಂಡಗಳನ್ನ ರಚನೆ ಮಾಡಿಕೊಂಡು ಪ್ರತಿ ದಿನ ರಾಜೀವ್ ಗೌಡನಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಆದ್ರೆ ಒಂದು ಇನ್ಫಾರ್ಮೇಶನ್, ಒಂದು ಸಣ್ಣ ಸುಳಿವು ಇಲ್ಲದ ರೀತಿ ರಾಜೀವ್ ಗೌಡ ಎಲ್ಲಿ ಹೋಗಿದ್ದು? ಹಾಗಾದ್ರೆ 11 ದಿನ ಆಗಿದೆ, ಬಂಧನ ಇಲ್ಲ ಇನ್ನೂ ತನಕ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಶಿಡ್ಲಘಟ್ಟ ಪೌರಾಯುಕ್ತೆಗೆ ರಾಜೀವ್ ಗೌಡ ಬೆದರಿಕೆ ಹಾಕ್ತಂತ ಪ್ರಕರಣ 11 ದಿನ ಆಗಿದೆ ಈ ಘಟನೆ ನಡೆದು. ಪೊಲೀಸರು ಹುಡುಕಾಡ್ತಾನೆ ಇದ್ದಾರೆ ರಾಜೀವ್ ಗೌಡಗೋಸ್ಕರ. ಆದ್ರೆ ಇಲ್ಲಿ ತನಕ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ ಅನ್ನೋದೇ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಏನ್ ಬೇಲ್ ಸಿಗ್ಲಿ ಅಂತ ಪೊಲೀಸರು ಸುಮ್ಮನಾದ್ರ, ಅಥವಾ ಆತನನ್ನ ಅರೆಸ್ಟ್ ಮಾಡಬಾರ್ದು ಅಂತ ಯಾರಾದ್ರೂ ಪ್ರೆಷರೈಸ್ ಮಾಡ್ತಾ ಇದ್ದಾರಾ? ಆತ ಯಾರ ಕೈಗೂ ಸಿಗದ ರೀತಿ ಎಸ್ಕೇಪ್ ಆಗಿದ್ದಾನೆ ಅಂದ್ರೆ ಇನ್ನು ಎಲ್ಲಿ ಹೋಗಿದ್ದು? ದೇಶ ಬಿಟ್ಟು ಹೋದ್ರ? ಮಂಗಳ ಗ್ರಹಕ್ಕೆ ಹೋದ್ರ? ಶ್ವೇತಾ, ರಾಜಕಾರಣಿಗಳ ಮೇಲಿನ ಗಂಭೀರ ಸ್ವರೂಪದ ಪ್ರಕರಣಗಳಲ್ಲಿ ಸರ್ಕಾರ ನಡೆದುಕೊಳ್ಳುತ್ತಿರತಕ್ಕಂಥ ರೀತಿಯನ್ನು ಗಮನಿಸಿದರೆ ಹತ್ತಾರು ಅನುಮಾನಗಳು ಮೂಡ್ತಾ ಇದೆ. ಜರ್ಮನಿಯಲ್ಲಿದ್ದಂಥ ಪ್ರಜ್ವಲ್ ರೇವಣ್ಣವ್ರನ್ನ ಕರೆದುಕೊಂಡು ಬಂದು ಅವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ. ಆದರೆ ಕಳೆದ 11 ದಿನಗಳ ಹಿಂದೆ ಅಪರಾಧ ಎಸಗಿರ್ತಕ್ಕಂಥ ರಾಜೀವ್ ಗೌಡನ ಬಂಧನ ಮಾಡಲಿಕ್ಕೆ ಯಾಕಿಷ್ಟು ವಿಳಂಬ ಅಂತಕ್ಕಂಥ ಸಹಜವಾಗಿರ್ತಕ್ಕಂಥ ಅನುಮಾನ ಮೂಡ್ತದೆ. ಕರ್ನಾಟಕದ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಇಲ್ಲಿ ಅನುಮಾನ ಇಲ್ಲ. ಬದಲಾಗಿ ಪೊಲೀಸರ ಮೇಲೆ ಹಾಕ್ತಾ ಇರ್ತಕ್ಕಂಥ ಒತ್ತಡ ಯಾರ್ದು ಅಂತಕ್ಕಂಥದ್ರ ಬಗ್ಗೆ ಸಹಜವಾಗಿರ್ತಕ್ಕಂಥ ಪ್ರಶ್ನೆಗಳು ಮೂಡುತ್ತೆ. ಯಾಕೆಂದರೆ ರಾಜೀವ್ ಗೌಡಗಿರ್ತಕ್ಕಂಥ ಜಾತಿ, ರಾಜೀವ್ ಗೌಡಗಿರ್ತಕ್ಕಂಥ ಅವ್ರಿಗಿರ್ತಕ್ಕಂಥ ಅಂತಸ್ತು, ಅವ್ರಿಗಿರ್ತಕ್ಕಂಥ ಪ್ರಭಾವ ಮತ್ತು ಅವರನ್ನು ಡಿಪೆಂಡ್ ಮಾಡ್ತಕ್ಕಂಥ ಒಂದು ಸರ್ಕಲ್ ಸಹಜವಾಗಿಯೇ ಇದು ದೊಡ್ಡ ಮಟ್ಟದಲ್ಲಿ ಇದೆ ಅಂತಕ್ಕಂಥ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. 11 ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತಕ್ಷಣ ತೆಗೆದುಕೊಳ್ಳಬೇಕಾಗಿತ್ತು. ಯಾಕೆ ಈ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಇಷ್ಟು ಹಿಂದೇಟು ಹಾಕ್ತಾ ಇದೆ ಅಂತಕ್ಕಂಥ ಸಹಜವಾದಂಥ ಅನುಮಾನ ಮೂಡ್ತಾ ಇದೆ. ಇವತ್ತು ಅಮಾನತು ಆದೇಶವನ್ನು ಕಾಂಗ್ರೆಸ್ ಮಾಡಿದೆ. ಅಂದರೆ ಕಾಂಗ್ರೆಸ್ ಎಲ್ಲ ಒಂದು ಕಡೆ 11 ದಿನ ಬೇಕಾಯ್ತಾ ಇಂಥ ಒಂದು ಆದೇಶ ಮಾಡಲಿಕ್ಕೆ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕೆಂತಂದರೆ ಇದರ ಹಿಂದಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ರಾಜೀವ್ ಗೌಡರನ್ನು ಬೆಂಬಲಿಸ್ತಕ್ಕಂಥ ಒಂದು ನಿಶ್ಚಯವಾದಂಥ ಗಟ್ಟಿಯಾಗಿರ್ತಕ್ಕಂಥ ಒಂದು ಸರ್ಕಲ್ ಪಕ್ಷದ ಒಳಗಡೆ ಇದ್ದಂಥ ಕಾರಣಕ್ಕಾಗಿ ಸರ್ಕಾರದ ಮೇಲೆ ಒತ್ತಡ ಹೇರುವಲ್ಲಿ ಈ ಸರ್ಕಲ್ ದೊಡ್ಡ ಮಟ್ಟದ ಒಂದು ಪ್ರಯತ್ನವನ್ನು ಮಾಡಿತ್ತು. ಅದು ಯಶಸ್ವಿಯೂ ಕೂಡ ಆಗ್ತಾ ಇದೆ ಅಂತಕ್ಕಂಥ ಅನುಮಾನವನ್ನು ಮೂಡ್ತಾ ಇದೆ. ಯಾಕೆಂದರೆ ರಾಜೀವ್ ಗೌಡ ಶಿಡ್ಲಘಟ್ಟದಲ್ಲಿ ಅಭ್ಯರ್ಥಿಯಾಗಿದ್ದರು. ಅವರನ್ನು ಬೆಂಬಲಿಸ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ನ ಒಳಗಿರ್ತಕ್ಕಂಥ ದೊಡ್ಡ ಗುಂಪು ಮಾಡ್ತಾ ಇರತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತದೆ. ಆ ಗುಂಪು ಅತ್ಯಂತ ಪ್ರಭಾವಿಯಾಗಿದ್ದಂಥ ಕಾರಣಕ್ಕಾಗಿ ಇದುವರೆಗೂ ಕೂಡ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸ್ವತಃ ಮುಖ್ಯಮಂತ್ರಿಗಳು ತೀಕ್ಷ್ಣವಾದಂಥ ಪ್ರತಿಕ್ರಿಯೆ ನೀಡಿದರು. DCM DK ಶಿವಕುಮಾರ್ ತೀಕ್ಷ್ಣವಾದ ಪ್ರತಿಕ್ರಿಯೆ ನೀಡಿದರು. ಕಾಂಗ್ರೆಸ್ ಪಕ್ಷದ ಒಳಗಡೆ ಇರತಕ್ಕಂಥ ಕಾರ್ಯಕರ್ತರು, ಮಹಿಳಾ ಮುಖಂಡರು ಎಲ್ಲರೂ ಕೂಡ ಅತ್ಯಂತ ಗಂಭೀರವಾಗಿ ಈ ಪ್ರಕರಣ ತೆಗೆದುಕೊಳ್ಳಬೇಕು, ಅರೆಸ್ಟ್ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡಿದಾಗಲೂ ಕೂಡ ಪೊಲೀಸರಿಗೆ ಈ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ನಿಶ್ಚಯವಾಗಿಯೂ ಕೂಡ ಇದು ರಕ್ಷಣೆಯ ದೊಡ್ಡ ವ್ಯೂಹ ರಾಜೀವ್ ಗೌಡರ ಪರವಾಗಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ರಾಜೀವ್ ಗೌಡನನ್ನು ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ಯಾಕೆ ಇಷ್ಟು ಹಿಂದೇಟು ಹಾಕ್ತಾ ಇದ್ದಾರಾ ಅಂತಕ್ಕಂಥ
ಅನುಮಾನವೂ ಕೂಡ ಮೂಡ್ತಾ ಇದೆ. ಆದರೆ ಒಂದಂತೂ ಸ್ಪಷ್ಟ, ಸರ್ಕಾರದ ಸ್ಪಷ್ಟವಾದ ಅಂದರೆ ಪರೋಕ್ಷವಾಗಿರ್ತಕ್ಕಂಥ ಒಂದು ನಿರ್ದೇಶನ ಇರುವಂತ ಕಾರಣಕ್ಕಾಗಿ ಇಷ್ಟು ವಿಳಂಬ ಆಗ್ತಾ ಇದೆ ಅಂತಕ್ಕಂಥದ್ದು ಬಹಳ ಆನಂದ, ಸ್ಪಷ್ಟವಾಗಿ ಕಂಡು ಬರ್ತಾ ವಿಪಕ್ಷದವರು ಇದೆ. ಇಷ್ಟು ಒಂದು ಕಡೆ ಪಟ್ಟಿಡಿಲಿಲ್ಲ ರಾಜ್ಯ ಅಂದಿದ್ರೆ, ವಿಧಾನಮಂಡಲ ಮಹಿಳಾ ಅಧಿವೇಶನ ನಡೀತಾ ಇದೆ. ಸಂಘಟನೆಗಳು ದೂರಿನ ಮೇಲೆ ದೂರು ಕೊಟ್ಟಿಲ್ಲ ಅಂದಿದ್ರೆ ರಾಜೀವ್ ಗೌಡ ಪ್ರಕರಣ ಯಾವ ದಿನ ಹೊರಗಡೆ ಬಂತೋ ಅದೇ ದಿನ ಮುಚ್ಚೋಗ್ತಾ ಇತ್ತು ಅಂತ ಅನ್ಸುತ್ತೆ. ಇಷ್ಟು ವಾಯ್ಸ್ ರೇಸ್ ಮಾಡಿದ ನಂತರ ದೂರು ದಾಖಲಾಗಿದೆ, ಮತ್ತೊಂದು ಕಡೆ ಪಕ್ಷದಿಂದ ನೋಟಿಸ್, ಈಗ ಅಮಾನತು. ಶ್ವೇತಾ, ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ ಇದೆ. ಅಂದರೆ ಈಗಾಗಲೇ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು, ಅಮಾನತು ಮಾಡಬೇಕು, ಪಾರ್ಟಿಯಿಂದಲೇ ಅವ್ರನ್ನ ವಜಾ ಮಾಡಬೇಕು ಅಂತಕ್ಕಂಥ ಆಗ್ರಹ ಪಕ್ಷದ ಕಾರ್ಯಕರ್ತರದ್ದು ಕೂಡ ವ್ಯಕ್ತವಾಗಿತ್ತು. ಅಂದರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಒಂದು ಮನವಿಯನ್ನು ಕೂಡ ಕೊಟ್ಟಿದ್ರು. ಅದನ್ನು ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ GC ಚಂದ್ರಶೇಖರ್ ಗಂಭೀರವಾಗಿ ಪರಿಗಣಿಸಿದ್ರು. ಅವರನ್ನ ಪಾರ್ಟಿಯಿಂದ ಅಮಾನತು ಮಾಡುವಂತೆ ಶಿಫಾರಸನ್ನು ಕೂಡ ಮಾಡಿದರು. ಶಿಫಾರಸು ಆದ ನಂತರದಲ್ಲಿ ಇವೆಲ್ಲವೂ ಕೂಡ ಆಗಿದೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ರಾಜೀವ್ ಗೌಡರಿಗೆ ಇರ್ತಕ್ಕಂಥ ಅವರ ಪ್ರಭಾವ, ಅಂದರೆ ಅವರನ್ನು ಬೆಂಬಲಿಸ್ತಕ್ಕಂಥ ದೊಡ್ಡ ಶಕ್ತಿ ಪಕ್ಷದ ಒಳಗಡೆ ಇದ್ದಂಥ ಕಾರಣಕ್ಕಾಗಿ ಅವ್ರನ್ನ ಇನ್ನೂ ಕೂಡ ಅರೆಸ್ಟ್ ಮಾಡಲಿಕ್ಕಾಗಿಲ್ಲ. ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಇಷ್ಟು ವಿಳಂಬ ಆಯಿತು. ರಾಜೀವ್ ಗೌಡ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಚಾರ ಅಂತಂದರೆ, ಅಧಿಕಾರಿ ಬಹಿರಂಗವಾಗಿ ಹೊರಗಡೆ ಬಂದು ಅದನ್ನು ಹೇಳದೇ ಇದ್ದರೆ, ಅಂದರೆ ಹಲವು ಇಂಥ ಪ್ರಕರಣಗಳಾದಾಗಲೂ ಕೂಡ ಅಧಿಕಾರಿಗಳು ಯಾಕೆ ಆಡಳಿತಾರೂಢವಾಗಿರ್ತಕ್ಕಂಥ ಪಕ್ಷದ ವಿರುದ್ಧವಾಗಿ, ಸರ್ಕಾರದ ವಿರುದ್ಧವಾಗಿ ನಡೆದುಕೊಳ್ಬೇಕು ಅಂತ ಹೇಳಿ ಮೌನವಾಗಿ ಅನುಭವಿಸಿರ್ತಕ್ಕಂಥ ಉದಾಹರಣೆಗಳೇ ಜಾಸ್ತಿ ಇರ್ತದೆ. ಆದರೆ ಈ ಪ್ರಕರಣದಲ್ಲಿ ಗಟ್ಟಿಯಾಗಿರೋ ನಿರ್ಧಾರವನ್ನು ಪೌರಾಯುಕ್ತೆ ಅಂದರೆ ಪ್ರದರ್ಶನ ಮಾಡಿದಂಥ ಕಾರಣಕ್ಕಾಗಿ, ಬಹಿರಂಗವಾಗಿ ಹೇಳಿದಂಥ ಕಾರಣಕ್ಕಾಗಿ ಇಂಥ ಒಂದು ಪ್ರಕರಣ ಬಹಿರಂಗ ಆಯಿತು. ಇವ್ರ ಮೇಲೆ ಕ್ರಮ ಆಗಬೇಕು ಅಂತಕ್ಕಂಥ ಒತ್ತಾಯ ಕೇಳಿ ಬಂತು. ಪಕ್ಷಾತೀತವಾಗಿ ಈ ಪ್ರಕರಣದ ಬಗ್ಗೆ ಗಂಭೀರ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಾಯ ಇದ್ರೂ ಕೂಡ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥ ಅನುಮಾನ ಇನ್ನೂ ಕೂಡ ಇದೆ. ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಶ್ವೇತಾ, ಎಸ್ ಆನಂದ್, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.